ಸೀತಾ, ಯಾರು? ಓ, ಶಾಸಕರಾದ ತಾವು. ಕೈಯಲ್ಲಿ ತುಂಬಿದ ತೆಂಬಿಗೆ ಹಿಡಿದು ಅಂಬಿದ ಮುಖಿಯಂತೆ ವರ್ಣರಂಜಿಸುವ ಈ ನಿನ್ನ ರೂಪ ಸೂರ್ಯ ಪ್ರಕಾಶದ ತಾಪಕ್ಕೆ ಭಕ್ತಿ ಬಾಡಿತು ಅಂತ ಚಿಂತನೆ ಬರ್ತಾ ಇದೆ. ಪಾಪ, ನಮ್ಮಂತಹ ರೈತರ ಮನೆಗೆ ಬಂದು ನಮ್ಮ ಕಷ್ಟ ಸುಖವನ್ನ ನೀವು ವಿಚಾರಿಸಿದ ಮೇಲೆ ತಾವು ನಿಜವಾಗ್ಲೂ ದಯಾಗುಣದವರು, ದೊಡ್ಡ ಗುಣದವರು. ತಮ್ಮಂಥವರು ನಮ್ಮಂತಹ ರೈತರ ಮೇಲೆ ಕರುಣೆ ತೋರುವುದನ್ನು ಕಂಡ್ರೆ ನನಗೆ ತುಂಬಾ ಕರುಣೆ ಬಂತು. ಸ್ವಲ್ಪ ಇರಿ, ಈಗಲೇ ಹೋಗಿ ನಮ್ಮ ಯಜಮಾನರ ಕರೆದುಕೊಂಡು ಬರ್ತೇವೆ. ಕೈಯಲ್ಲಿ ತುಂಬಿದ ತೆಂಬಿಗೆ ಹಿಡಿದು ಅಂಬಿದ ಮುಖಿಯಂತೆ ವರ್ಣರಂಜಿಸುವ ಈ ನಿನ್ನ ರೂಪ ಸೂರ್ಯ ಪ್ರಕಾಶದ ತಾಪಕ್ಕೆ ಭಕ್ತಿ ಬಾಡಿತು ಅಂತ ಚಿಂತನೆ ಬರ್ತಾ ಇದೆ. ಅಂದ್ರೆ ಏನು ಸೌಕರ್ಯ ನಿಮ್ಮ ಮಾತಿನ ಅರ್ಥ? ಅರ್ಥ ನೋಡು ಸೀತಾ, ನನ್ನ ಪ್ರತಿಯೊಂದು ಮಾತು ಅರ್ಥ ಮಾಡಿಕೊಳ್ಳದೆ ನೀನು ಅನರ್ಥವೆಂದು ತಿಳಿದುಕೊಂಡರೆ ವ್ಯರ್ಥ ಕೊನೆಗೆ ಹೋಗುವುದು ಈ ನಿನ್ನ ಜೀವನ. 10 ವರ್ಷದಿಂದಲೂ ಹೊಂಚು ಹಾಕಿ ಕುಳಿತುಕೊಂಡಿರುವ ಈ ಚಂದ್ರೇಗೌಡನ ಒಡತಿಯಿಂದಾದರೂ ನೀನಾಗದಿದ್ದರೆ ಬಾನೆತ್ತರಿಗೆ ಹಾರುವುದು ಈ ನಿನ್ನ ಪ್ರಾಣ. ಪ್ರಾಣ? ಏ ಮೂರ್ಖ, ಕೇವಲ ಪ್ರಾಣದ ಆಸೆಗಾಗಿ ಮಾನವನ್ನ ಅರ್ಪಿಸುವ ಹೆಣ್ಣಲ್ಲವೋ ಈ ಸೀತಾ? ದೇವರು, ಆ ಮಹಾನ್ ದೇವರು ಶ್ರೀರಾಮ ದೇವರಂತ ಸಿದ್ದರಾಮನ ಕೈ ಹಿಡಿದು ಬಂದ ಕಲಿಯುಗದ ಸೀತೆ ನಾನು. ಏ, ನಿನ್ನಂಥವನಿಗೆ ಹೆದರುವ ಹೇಡಿ ಹೆಣ್ಣಲ್ಲವೋ? ಹಿಂದೆ ರಾವಣನ ಕೊಟ್ಟಿಕೊಂಡ ಹಾಗೆ ನಿನ್ನ ಕೊಟ್ಟಿಕೊಳ್ಳಲು ಬರ್ತಾನೆ ಕಣ ನನ್ನ ಶ್ರೀರಾಮ. ಶ್ರೀರಾಮ ಅಂದು ರಾವಣ ಸತ್ತುದಲೇ ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಎಲ್ಲ ಅಡಗಿತ್ತು ಆಡಿನ ಶ್ರೀರಾಮನ ಶಕ್ತಿ. ಎದ್ದು ಕಣೋ, ಮಾಯದ ಜಿಂಕೆ ಹಿಂದೆ ಮಾರೀಚನೆಂಬ ಬೆಂಕಿಯ ಮೆಂದು ಆ ಮಾಯದ ಜಿಂಕೆಯಲ್ಲಿ ಅಡಗಿತ್ತು ಅವನ ಶ್ರೀರಾಮ ಪ್ರೇಮದ ಶಕ್ತಿ. ಅದನ್ನ ಅರಿಯದೆ ಅವನಷ್ಟೇ ಏಕೋ ಅವತ್ತೇ ನನ್ನ ಮೈದುನ ಲಕ್ಷ್ಮಣ ಹಾಕಿದ ರೇಖೆಯನ್ನ ದಾಟಿದ್ರೆ ಸುಟ್ಟು ಭಸ್ಮವಾಗ್ತಾ ಇದ್ದ ನಿನ್ನ ರಾವಣ. ಇವತ್ತೇನಾದ್ರೂ ನೀನು ಹಠ ಹಿಡಿದು ಅಂಕೆ ತಪ್ಪಿ ಮುಂದೆ ಹೆಜ್ಜೆ ಇಟ್ರೆ ಅಂಕೆ ಮುಗಿದೊಳಗಾಗಿ ಹೋಗುವುದು ನನ್ನ ಕೈಯಲ್ಲಿ ನಿನ್ನ ಪ್ರಾಣ. ನನ್ನ ಪ್ರಾಣ. ಈ ಯಮ ಧರ್ಮನನ್ನ ತಂದೆಗೆ ಕಟ್ಟಿಕೊಂಡು ಮಣ್ಣಿನ ಮಗನಾಗಿ ಚಿನ್ನದ ನೇಗಿಲೆಯನ್ನು ಹಿಡಿದುಕೊಂಡು ಬಂದಿರುವ ಈ ಇಂದುಗರನಿಗೆ ಯಾರಿಂದಲೂ ಭಯವಿಲ್ಲ ಸೀತಾ, ಯಾರಿಂದಲೂ ಭಯವಿಲ್ಲ. ಅನ್ನ ನೀರಿಲ್ಲದೆ ನೇರು ಹಾಕಿಕೊಳ್ಳುವ ಈ ಕಾಲದಲ್ಲಿ ಹೊಲ ಕಳೆದುಕೊಂಡಿರುವ ಭಿಕಾರಿ ಸಿದ್ದರಾಮನ ಕೈ ಬಿಟ್ಟು ಬಟಂಗಿ ಸಾರಿ ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿದು ಈ ಗೌಡನ ಒಡತಿಯಾದರೆ ನಿತ್ಯವೂ ಏಳೆಯಾಗಿ ಕುಳಿತುಕೊಂಡು ತೂಗಿಸಿಕೊಳ್ಳುವೆ ನೀನು ಸಾವಿರಾರು ದಾಸಿಯರ ಕೈಯಿಂದ. ಮುಚ್ಚ ಬಾಯಿನ, ಕೇವಲ ಹಣದ ಆಸೆಗಾಗಿ ನಿನ್ನಂತವರಿಗೆ ಸೆರೆಗೆ ಹಾಸ್ತಿನೇನು? ನನ್ನ ಗಂಡ ಕೂರನಿದ್ರು ಸರಿ, ಕುಂಟನಿದ್ರು ಸರಿ, ಬೀದಿಲಿರುವ ಭಿಕಾರಿಯಾಗಿದ್ರು ಸರಿ, ನನ್ನ ಪಾಲಿಗೆ ಈ ಮಾಂಗಲ್ಯ ಕಟ್ಟಿರೋ ನನ್ನ ಪರಮೇಶ್ವರ ಕಣೋ. ಅವರ ಪಾದ ಸೇವೆ ಮಾಡಿ ಕೊಡೆ ಈಸುವ ಹೊರತು ನಿನ್ನಂಥವನಿಗೆ ಎಂದು ಸೆರೆಗೆ ಹಾಸಲಾರೆ. ನಿನ್ನಲ್ಲಿರುವ ಆಸ್ತಿ ಅಂತಸ್ತು ನೀನು ತೋರಿಸುವ ನಿನ್ನ ಹಣದ ರಾಶಿ ಕೇವಲ ನಾವಿಟ್ಟ ಹಾಕು ಚಪ್ಪಲಿಯ ಸಮಾನ. ಕೈನ ಕೆಳಗೆ ಸಾಧ್ಯವಿಲ್ಲ. ಎತ್ತಿನ ನನ್ನ ಕೈ ನಿನ್ನ ಕುತ್ತಿಗೆಯನ್ನು ಹಿಡಿದು ಮುತ್ತಿನ ಪಲ್ಲಕ್ಕೆ ಒಳಗೆ ನಿನ್ನನ್ನು ಕೆಡವಿ ಬೆತ್ತಲೆಗೆ ಮಾಡಿ ನನ್ನ ಕಾಮ ದೃಶ್ಯವನ್ನು ನೀಗಿಸಿಕೊಳ್ಳುವೆ. ಬಾರೇ ನನ್ನ ಚರಿತ್ರೆ. ಮಾನಿನಿಯರ ಮಾನ ಕಾಪಾಡಬೇಕಾಗಿದ್ದ ನೀನು ನನ್ನ ಕೈ ಹಿಡಿತೀಯ? ಇದೇ ಕಣೋ ನಿನಗೆ ತಕ್ಕ ಶಿಕ್ಷೆ. ಕಲಿಯುಗದ ಕುಬೇರನಾಗಿ ರಾಜಕೀಯ ರಕ್ತ ಮಿರಿಸಿಕೊಂಡಿರುವ ಈ ಗಂಟಿನ ಕಣ್ಣಿಗೆ ಬಾರಿಸಿದೆಯಾ ಹುಚ್ಚು ಹಂಗೆ? ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಅರ್ಪಿಸುವೆಯೋ ಇಲ್ಲ ನೀನು ಮಸಣದ
ನನ್ನನ್ನು ಹೆದರಿಸುವೆಯ? ಲೇ ಮೂರ್ಖ, ಹುಟ್ಟಿದಾಗಲೇ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದಿದ್ದಾಳೆ ಕಣೋ ಈ ಕಲಿಯುಗದ ಸೀತೆ. ನಿನ್ನಂತವನ ಸಾವಿಗೆ ಶರಣಾಗಿ ಮಾನ ಅರ್ಪಿಸುವ ಹೆಣ್ಣು ಈ ಸೀತೆಯಲ್ಲ. ಕೊಲ್ತೀಯ? ಕೊಲ್ಲು ಕೊಡೋ. ನೀ ಕೊಂದರೂ ಸರಿ, ಈ ದೇಹ ನಿನಗೆ ಅರ್ಪಿಸಲಾರೆ. ಈ ಪಣ್ಯ ಭರತ ಭೂಮಿಯಲ್ಲಿ ಹುಟ್ಟಿ ಬಂದ ಕಲಿಯುಗದ ಸೀತೆ. ಸೀತಾ, ನೀನೊಂದು ಹೆಣ್ಣು. ಒಂದು ಭೂಮಿ ಹದವಾಗಿದೆ ಆಗಲೇ ಬಿತ್ತಬೇಕು. ಒಂದು ಹೆಣ್ಣು ಯೌವನ ತುಂಬಿದಾಗಲೇ ನನ್ನಂತವ ದಂಡನ್ನು ಹಣ್ಣು ಬೀಸಲೇಬೇಕು. ನಿನ್ನ ಪ್ರಾಣಕ್ಕಿಂತ ಶೀಲ ಮೇಲೆಂದು ಹುಚ್ಚತ್ತು ಆಡುವ ಹೆಣ್ಣೆ, ಮುಗಿಯಿತು ಎಂದು ನಿನ್ನ ಕತೆ. ಪಾಪಿ, ಕೊನೆಗೂ ಕೊನೆಗೂ ನನ್ನ ಪ್ರಾಣ ತೆಗೆದು ಬಿಟ್ಟಿಯೋ ನೀಚ. ಈಗಲಾದರೂ ಕಾಲ ಮಿಂಚಿಲ್ಲ ಸೀತಾ. ನೀನೇ ನನ್ನ ಚಂದ್ರಮಂಡಲ ಚಕರಿಯಾಗಿ ಹೇಳಿದರೆ ವಿಳೆ ಕೊಟ್ಟು ಸ್ವೀಕರಿಸುವೆ ನಿನ್ನನ್ನು. ಮುಚ್ಚ ಬಾಯ್ನ, ಮುಂದೆ ಮಾತನ್ನೆತ್ತದಿರೋ ಉನ್ಮತ್ತನಾಗಿ. ಲೇ ನಾಲಾಯಕ, ನನ್ನ ರಕ್ತ ಹರಿಸಿದ ನಿನ್ನ ರಕ್ತ ನೋಡಲು ನನ್ನ ಉತ್ತರಾಧಿಕಾರಿ ಬಂದೇ ಬರ್ತಾನೆ ಕಣೋ. ಬಂದೇ ಬಾ. ಆ ನಿನ್ನ ಉತ್ತರಾಧಿಕಾರಿಗೆ ಇದೇ ನನ್ನ ಉತ್ತರ. इलाका किसी का भी हो, धमाका मेरा ही होगा. That is चंद्रगौड़ा. ಅಯ್ಯೋ ಅಯ್ಯೋ ಅಮ್ಮ. ಸ್ವಾಮಿ ಕುಮಾರ ಸ್ವಾಮಿ. ಹಳಬೇಡ ಕಂದ, ಹಳಬೇಡ. ಅದು ನೋಡಲಿ, ಆ ಪಾಪಿ, ಆ ಕ್ರೂರಿ ನಿನ್ನ ತಾಯಿಯ ಪ್ರಾಣನ ತೆಗೆದು ಬಿಟ್ಟ. ಬೇಡ ಕಂದ, ಬೇಡಪ್ಪ. ನೀನಿದು ಚಿಕ್ಕವನು, ಅವನು ಕಟುಕ ಕ್ರೂರಿ ಕಣೋ. ಇಲ್ಲ ಕಂದ, ಬೇಡಪ್ಪ. ಇದೇ ರೀತಿ ಹಠ ಹಿಡ್ದೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ನಿನಗೆ ಆ ಗತಿ ಬೇಡ ಕಂದ. ಯಾಕಪ್ಪ ಯಾಕಪ್ಪ ಈ ನಾಡಿಗೆ ಗಂಡುಗಳು ಎಣಿಸಿಕೊಟ್ಟಿರುವ ನನ್ನ ಪುಟ್ಟ ಚಿಕ್ಕಪ್ಪನಿಗೆ ಹೇಳಿ ಆಗುತ್ತೀಯಾ? ಇಲ್ಲಮ್ಮ, ಸಾಧ್ಯವಿಲ್ಲ. ನನ್ನ ತಾಯಿಯ ನೋವಿನಿಂದ ಪೆಟ್ಟಾದಾಗ ನನ್ನ ಗಂಡು ದೇಹ ಶಾಂತವಾಗಬೇಕಾದರೆ ಮೊದಲು ನಾನು ಹೋಗಿ ಆ ಗಂಡನ ರಕ್ತ ನೋಡಬೇಕು. ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಬೇಡ ಕಂದ, ಕಂದ. ಈ ನಿನ್ನ ತಾಯಿ ಕೊನೆಯ ಆಸೆ ಇದೆಯಪ್ಪ. ಆಸೆ ನೆರವೇರಿಸಿದ ಮಾತು ಕೊಡು ಕಂದ. ಮುಂಬರುವ ನಿನ್ನ ಜೀವನದಲ್ಲಿ ಅದೆಷ್ಟೇ ಕಷ್ಟ ಸುಖ ಬಂದ್ರು ಅದನ್ನೆಲ್ಲ ಹೆದರದೆ ಧೈರ್ಯಗೊಟ್ಟು ಮುನ್ನಡೆದು ನೀನೊಬ್ಬ ವಿದ್ಯಾವಂತ ಬುದ್ಧಿವಂತನಾಗಿ 4 ಜನರ ಬಾಯಿಗೆ ನಿನ್ನ ತಾಯಿಯ ಹೆಸರನ್ನ ತರಬೇಕಪ್ಪ ಕಂದ. ಹಾಗೆ ಹಾಗೆ ಮುಂದೊಂದು ದಿನ ನೀನು ದೊಡ್ಡವನಾದ ಮೇಲೆ ನಿನ್ನ ಚಿಕ್ಕಪ್ಪನಿಗೆ ಈ ವಿಷಯ ತಿಳಿಸು. ಯಾವ ಪಾಪಿ ನನ್ನನ್ನ ಈ ಸ್ಥಿತಿಗೆ ತಂದನು? ಆ ಪಾಪಿಯ ತಿಳಿಯ ರಕ್ತ ನೀನು ಕಂದ. ಅಮ್ಮ ಕಂದ ಕಂದ
ಅವಳು ಏನಾಗಿದೆ ನನ್ನ ಅತ್ತಿಗೆಗೆ ಏನಾಗಿದೆ ಎಂದು ಹೇಳುವಷ್ಟು ಶಕ್ತಿಯು ನನ್ನಲ್ಲಿಲ್ಲಪ್ಪ. ಅಂದರೆ ಅವನು ಒಬ್ಬ ನೀಚನ ಗುಂಡಿಗೆ ಬಲಿಯಾದಳಪ್ಪ. ಅಣ್ಣ, ಸತ್ಯವಾಗಿಯೂ ನನ್ನ ಅತ್ತಿಗೆ ಗುಂಡಿಗೆ ಬಲಿಯಾದಳೆ. ನನ್ನ ಅತ್ತಿಗೆ ಅಣ್ಣ, ಅದು ಯಾವ ಚಾಂಡಾಲ ಹೇಳಣ. ನನ್ನ ಅತ್ತಿಗೆಗೆ ಇಷ್ಟಿಗೆ ತಂದ ಅವನು ಯಾವ ಕ್ರೂರಿ ಆಗಿದ್ದರು ಸರಿ, ಈಗಲೂ ಹೋಗಿ ಆ ಬಂಧನ ರುಂಡಮಣಿ ಚಂಡಾಡಿ ನನ್ನ ಅತ್ತಿಗೆ ಪಾದ ಕಲ್ಪಿಸಿ ಬಿಡುತ್ತೇನೆ. ನೋಡದೆ ಅವನ್ ಯಾರೆಂದು ಹೇಗೆ ಹೇಳಿದಪ್ಪ ನಾನು. ಅತ್ತಿಗೆ ತುತ್ತಿಟ್ಟ ಅತ್ತಿಗೆಯ ಪ್ರಾಣ ಕಾಪಾಡದ ಇವನೆಂತ ಪುಂಡನೆಂದು ಇಡೀ ಊರಿಗೆ ಊರೆಚ್ಚಿ ಹಾಕುತ್ತಿದೆಯಮ್ಮ. ನಾ ಹೇಗೆ ಮಾಡಲಿ? ಆದರೆ ಒಂದು ಮಾತು ಅತ್ತಿಗೆ, ಅನ್ಯಾಯವಾಗಿ ನಿನ್ನ ಪ್ರಾಣ ತೆಗೆದ ಅವನೆಂತ ಪ್ರತಾಪಶಾಲಿ ಆಗಿದ್ದರೂ ಸರಿ, ದುರ್ಗಮ್ಮನಿಗೆ ಬಿಟ್ಟ ಹರಕೆ ಕೋಣದಂತೆ ಅವನನ್ನು ಕೈದು ಆ ಸೇಡಿನ ರಕ್ತ ತಂದು ನಿನ್ನ ಸಮಾಧಿಗೆ ರಕ್ತ ಲೇವೈತೆ ಲೇಪಿಸದಿದ್ದರೆ ನಾನಿನ್ನ ಮೈದುನ ಛಲಗಾರ ಬಲಭೀಮನೆ ಅಲ್ಲ, ಇದು ನಿನ್ನ ಶಿವರಾಣಿಗೂ ಸತ್ಯ. ಅತ್ತಿಗೆ ಚಿಕ್ಕಪ್ಪ, ಸಾಧ್ಯವಿಲ್ಲದೆ ಎಲ್ಲದಕ್ಕೂ ಕಾಲ ಕುಡಿ ಬರಬೇಕು ಚಿಕ್ಕಪ್ಪ. ವಿಧಿ ಎಂಬ ಮಾಯೆ ನನ್ನ ತಾಯಿಯನ್ನು ಬಿಡದ ಮರಣದ ಛಾಯೆ ಬೀಸಿದಾಗಲೇ ನಮ್ಮದು ದೇಹಕ್ಕೆ ಗಾಯವಾಗಿದೆ. ಆ ಗಾಯ ಮಾಯವಾಗಬೇಕಾದರೆ ಒಂದೊಂದು ದಿನ ನಿನ್ನಿಂದಲೇ ರಕ್ತಪಾತ ಆಗಬೇಕು. ಆ ರಕ್ತನಿಂದ ರೈತ ಬದುಕಬೇಕು. ಅಂತಾಗಲೇ ಈ ಕಲಿಯುಗದ ಭೀಮ ಮತ್ತು ಹಚ್ಚುವುದು ರೈತ ಹಚ್ಚಿದ ದೀಪ. ನಡೆ ಚಿಕ್ಕಪ್ಪ, ಮೊದಲು ಅಮ್ಮನ ಶವ ಸಂಸ್ಕಾರ ಮಾಡೋಣ. ನಡೆ. ಸೀತಾ ಸಾಕಷ್ಟು ಶಾಲೆ ಕಲಿತ ವಿದ್ಯಾವಂತಳಾದಳು. ಈ ರೈತನ ಕೈ ಹಿಡಿದು ಬಹಳ ಸಂಗಾತಿಯಾದೆ. ಅಷ್ಟಿಯಲ್ಲ, ಸುಖ ದುಃಖಗಳಲ್ಲಿ ಬೆನ್ನು ಕೊಟ್ಟು ನಿಂತೆ. ಹೊಲದ ಕೆಲಸ ಅಂತ ಬಂದಾಗ ನನ್ನ ಜೊತೆ ಗಾಡಿಯಲ್ಲಿ ಕುಳಿತು ಹೊಲಕ್ಕೆ ಬಂದು ಆಳುಗಳ ಜೊತೆ ಹಾಳಾಗಿ ದುಡಿತಿದ್ದೆ. ಅಷ್ಟೇ ಯಾಕೆ, ನನ್ನ ತಮ್ಮ IPS ಓದುತ್ತಿರುವಾಗ ಬರಗಾಲದಿಂದ ಮನೆಯಲ್ಲಿ ದುಡ್ಡಿನ ಕೊರತೆ ಇದ್ದಾಗ, ಸಾಲದ ಒತ್ತಡವು ಹೆಚ್ಚಾದಾಗ, ನನ್ನ ತಮ್ಮನು ಓದುವ ಅರ್ಥಕ್ಕೆ ನಿಲ್ಲುವಂತ ಸಂದರ್ಭ ಬಂದಾಗ, ನೀನು ಅದೆಷ್ಟೇ ಕಷ್ಟ ಬಂದರೂ ಸರಿ ನನ್ನ ಮೈದುನ ನನ್ನ ಹಿರಿಯ ಮಗ ಇದ್ದ ಹಾಗೆ ಅವನನ್ನು ಓದಿಸ್ತೀನಿ, ದೊಡ್ಡ ಅಧಿಕಾರಿಯನ್ನಾಗಿ ಮಾಡ್ತೀನಿ ಅಂತ ನಿನ್ನ ಕೈಯಲ್ಲಿರುವ ನಿನ್ನ ತವರಿನಿಂದ ತಂದ ಬಂಗಾರದ ಬಳೆಗಳು, ಒಡವೆಗಳು, ಓಲೆಗಳು ಎಲ್ಲವನ್ನು ಅಡವಿಟ್ಟು ನನ್ನ ತಮ್ಮನಿಗೆ ಹಣ ಕಳಿಸಿದಾಕಿ ನೀನು. ಅವನ ಸಂತೋಷವೇ ನೋಡದೆ ಹಾಗೆ ಕಣ್ಣು ಮುಚ್ಚಿಬಿಟ್ಟೆ. ಸೀತಾ, ನಾಳೆನೇ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಬಂದರೆ ಸಾಕು, ಈ ಅಂಗಳದ ತುಂಬ ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರವನ್ನು ಬಿಡಿಸಿ ಈ ಮನೆಯಲ್ಲಿ ತಳಿರು ತೋಳರಗಳಿಂದ ಬಣ್ಣ ಬಣ್ಣದ ಹೂಗಳಿಂದ ಶೃಂಗಾರ ಮಾಡಿ ಮನೆ ತುಂಬ 100 ದೀಪದ ಪ್ರಳತೆಗಳನ್ನು ಇಟ್ಟು ನನ್ನ ಮನೆ ಎಂಬುದು ಸ್ವರ್ಗವನ್ನಾಗಿ ಮಾಡಿಬಿಡ್ತಿದ್ದಿ. ಅಷ್ಟೇ ಏಕೆ, ನೀನು ಕೂಡ ಹೊಸ ಸೀರೆಯನ್ನುಟ್ಟು ಕೈ ತುಂಬ ಬಳೆಯನ್ನು ಇಟ್ಟುಕೊಂಡು ಕಾಲಿಗೆ ಗೆಜ್ಜೆ ಚೈನು ಕಟ್ಟಿಕೊಂಡು ಮುಡಿಗೆ ಮಲ್ಲಿಗೆ ಹೂವು ಮುಟ್ಟಿಕೊಂಡು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಬಾಲಚಂದ್ರಿಕೆಯಂತೆ ಮಿರಿ ಮಿರಿ ಮಿಂಚುತ್ತಾ ನೀನು ಅತ್ತಿಂದ ಇತ್ತಿಂದ ಅತ್ತ ಓಡಾಡಿ ಕೆಲಸವನ್ನು ಮಾಡುತ್ತಿದ್ದರೆ ಆ ಮಹಾಲಕ್ಷ್ಮಿಯೇ ನನ್ನ ಮನೆಗೆ ಧರೆಗಿಳಿದು ಬಂದಾಳೆನೋ ಅಂತ ಭಾವಸವಾಗುತ್ತಿತ್ತು. ನೀನು ಕೂಡ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ ದೇವರುಗಳಿಗೆ ನೈವೇದ್ಯವನ್ನು ಕೊಟ್ಟು ನಮಗೂ ಕೂಡ ಆರತಿ ಮಾಡಿ ಕೈ ಇರಿಸಿ ಬೇವು ಬೆಲ್ಲವನ್ನು ತಿರಿಸಿ ಊಟಕ್ಕೆ ಕೂಡಿಸಿ ಕಾಡಿ ಕಾಡಿ ಹಠ ಮಾಡಿ ಊಟ ಮಾಡಿಸ್ತಿದ್ದಿ. ಈಗ
ಈಗ ಅದನ್ನೆಲ್ಲ ನೋಡಿಕೊಂಡು ಇದಕ್ಕಿಂತ ಸ್ವರ್ಗ ಇನ್ಯಾಕೆ ಬೇಕು ಅಂದ್ಕೊಂಡಿದ್ದೆ. ಆದರೆ ಈ ಸ್ವರ್ಗ ಎಷ್ಟು ಬೇಗ ನರಕ ಆಗತೈತಿ ಅಂತ ನಾನು ಅಂದುಕೊಂಡಿರಲಿಲ್ಲ ಸೀತಾ. ಇಂದು ನಾಳೆ ಯುಗಾದಿಯ ಹಬ್ಬ, ಊರಲ್ಲಿ ಜಾತ್ರೆ, ಈಗ ನನ್ನ ಮನೆಯಲ್ಲಿ ನಾಳೆ ಎಲ್ಲರ ಮನೆಯಾಗ ಉಗಾದಿಯ ಸಡಗರ, ನನ್ನ ಮನೆಯಲ್ಲಿ ಸೂತಕದ ಸಡಗರ. ವಿಧಿಯ ಬರಹ ಮುಂದೆ ನಮ್ಮ ಏನಲ್ಲ, ಅಳಬೇಡಣ್ಣ, ಅಳಬೇಡ ಅಣ್ಣ. ನನ್ನ ಓದಿಗಾಗಿ ಅತ್ತಿಗೆ ಮೈ ಮೇಲಿದ್ದ ಆಭರಣಗಳನ್ನು ಮಾರಿ ನನಗೆ ಶಾಲೆ ಕಲಿಸಿದಳನ್ನ. ಯಾರಿಗೆ ನಾನು ಅತ್ತಿಗೆ ಅನ್ನಲಿ? ತಾಯಿಗಿಂತ ಹೆಚ್ಚಾಗಿ ಬೆಳೆಸಿದ ನನ್ನ ಅತ್ತಿಗೆಗೆ ನಾನು ಏನಂತ ಉಡುಗೊರೆ ಕೊಡಲನ್ನ, ಏನಂತ ಉಡುಗೊರೆ ಕೊಡಲಿ? ಬಂಗಾರವೆಂದರೆ ಮುದ್ದಾದ ಬಂಗಾರವೇ ನನ್ನ ಕೈ ಬಿಟ್ಟು ದೂರ ಹೋಗಿರುವಾಗ ಆ ಬಂಗಾರ ತೆಗೆದುಕೊಂಡು ನಾನೇನು ಮಾಡ್ಯಪ್ಪ, ನಾನೇನು ಬನ್ನಿ ಅವಳ ಅಂತ ಸಂಸ್ಕಾರವನ್ನು ನೆರವೇರಿಸೋಣ. ಆಯ್ತಣ್ಣ, ಬನ್ನಿ ಮೊದಲು ಅತ್ತಿಗೆ ಶಿವ ಸಂಸ್ಕಾರ ಮಾಡೋಣ. ಜೀವ ಜ್ಯೋತಿ